ಇದು ರಾಜ್ಯದ ಕ್ರಿಕೆಟ್ ಅಭಿಮಾನಿಗಳಿಗೆ ಬ್ಯಾಡ್ ನ್ಯೂಸ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳಿನ ಮ್ಯಾಚ್ಗೆ ಬ್ರೇಕ್ ಬಿದ್ದಿದೆ. ನಾಳಿನ ವಿಜಯ್ ಹಜಾರೆ ಕ್ರಿಕೆಟ್ ಪಂದ್ಯಕ್ಕಿಲ್ಲ ಅನುಮತಿ ಅನ್ನುವಂತಾಗಿದೆ. ರಾಜ್ಯದ ಕ್ರಿಕೆಟ್ ಅಭಿಮಾನಿಗಳಿಗೆ ಬ್ಯಾಡ್ ನ್ಯೂಸ್ ಸಿಕ್ಕಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆ ಮ್ಯಾಚ್ ನಡೀಬೇಕಿತ್ತು, ಅದಕ್ಕೀಗ ಬ್ರೇಕ್ ಬಿದ್ದಿರುವಂತದ್ದು. ನಾಳಿನ ವಿಜಯ್ ಹಜಾರೆ ಕ್ರಿಕೆಟ್ ಪಂದ್ಯಕ್ಕೆ ಅನುಮತಿ ದೊರಕಿಲ್ಲ. ಕ್ರಿಕೆಟ್ ಪಂದ್ಯಕ್ಕೆ ಅನುಮತಿ ನಿರಾಕರಿಸಿದೆ ಗೃಹ ಇಲಾಖೆ. ಎಲ್ಲೋ ಒಂದ್ ಕಡೆ ಆಸೆ ಇತ್ತು ಆಗತ್ತೇನೋ ಅನ್ನುವಂಥದ್ದು. ಕಾಲ್ ತುಳಿತ ದುರಂತದ ಬಳಿಕ ಮ್ಯಾಚ್ ನಡೆಸಲು ಸರ್ಕಸ್ ಮಾಡಲಾಯಿತು. ವಿಜಯ್ ಹಜಾರೆ ಟೂರ್ನಿ ನಡೆಸಲು ಚರ್ಚೆ ಕೂಡ ಆಗ್ತಿತ್ತು, ಆದ್ರೆ ಇದೀಗ ಅನುಮತಿ ಸಿಕ್ಕಿಲ್ಲ ಅನ್ನುವಂಥದ್ದು. ನಾಳಿನ ಮ್ಯಾಚ್ಗಾಗಿ ಬೆಂಗಳೂರಿಗೆ ಕೊಹ್ಲಿ ಆಗಮನ ಬರಬೇಕಿತ್ತು. ಕೊಹ್ಲಿ ಆಟ ಕಣ್ತುಂಬಿಕೊಳ್ಳಲು ಕಾದಿದ್ದವರಿಗೆ ಇದೀಗ ನಿರಾಸೆ ಉಂಟಾಗ್ತಿದೆ. ಭದ್ರತಾ ಸುರಕ್ಷತಾ ದೃಷ್ಟಿಯಿಂದ ಅನುಮತಿಗೆ ನಿರಾಕರಣೆಯನ್ನ ಮಾಡಲಾಗಿದೆ. ಕೊನೆಗೆ ಪಂದ್ಯದ ಆತಿಥ್ಯವನ್ನ ವಹಿಸುವಲ್ಲಿ ವಿಫಲರಾಗಿದೆ ಅಂತ ಹೇಳಬಹುದು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆ ಮ್ಯಾಚ್ ನಡೀಬೇಕಿತ್ತು. ಸಾಕಷ್ಟು ಜನ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಎಲ್ಲೋ ಒಂದ್ ಕಡೆ ಹಿಂದಿನ ಒಂದು ಆದಂತಹ ಘಟನೆಗಳನ್ನ ನೆನಪಿನಲ್ಲಿ ಇಟ್ಕೊಂಡು ಭದ್ರತಾ ದೃಷ್ಟಿಯಿಂದ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಂಡು ಮ್ಯಾಚ್ ನಡೆಸ್ತಾರೇನೋ ಅನ್ನುವಂಥ ಆಸೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಇತ್ತು. ಆದ್ರೆ ಭದ್ರತಾ ದೃಷ್ಟಿಯಿಂದ ಇದೀಗ ಮ್ಯಾಚ್ಗೆ ಬ್ರೇಕ್ ಹಾಕಲಾಗಿದೆ, ಮ್ಯಾಚನ್ನು ರದ್ದುಗೊಳಿಸಲಾಗಿದೆ. ರಾಜ್ಯ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ರೀತಿ ಬ್ಯಾಡ್ ನ್ಯೂಸ್ ಸಿಕ್ಕಂತಾಗಿದೆ. ಕೊಹ್ಲಿ ಕೂಡ ನಾಳೆ ಆಗಮಿಸ್ತಿದ್ರು, ಆದರೆ ಇದೀಗ ಅವರಿಗೆ ನಿರಾಸೆ ಉಂಟಾಗಿರುವಂಥದ್ದು ಕ್ರಿಕೆಟ್ ಅಭಿಮಾನಿಗಳಿಗೆ. ನಾಳಿನ ವಿಜಯ್ ಹಜಾರೆ ಕ್ರಿಕೆಟ್ ಪಂದ್ಯಕ್ಕೆ ಅನುಮತಿ ದೊರೆತಿಲ್ಲ. ಗೃಹ ಇಲಾಖೆ ಆ ಅನುಮತಿಯನ್ನು ನಿರಾಕರಿಸಿದೆ. ಹಿಂದೆ ಆದಂತಹ ಕಾಲ್ ತುಳಿತ ಘಟನೆ ಹಾಗೂ ಸಾವು ನೋವುಗಳನ್ನು ನೆನಪಿನಲ್ಲಿ ಇಟ್ಕೊಂಡು ಬೇಡ ಅನ್ನೋವಂಥ ನಿರ್ಧಾರವನ್ನು ಗೃಹ ಇಲಾಖೆ ಕೈಗೊಂಡಿದೆ. ಹಾಗಾಗಿ ಇದೀಗ ನಾಳೆ ಆಗಬೇಕಿದ್ದಂತಹ ಮ್ಯಾಚ್ಗೆ ಇಲ್ಲಿ ಬ್ರೇಕ್ ಬಿದ್ದಿರೋವಂಥದ್ದು. ಸರ್ಕಾರಕ್ಕೆ ನಾವು ರಿಪೋರ್ಟ್ ಕೊಡ್ತೀವಿ, ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ಸರ್, ನಿಮ್ಮ ಇದ್ರ ಬಗ್ಗೆ ಈಗ ನಾವು ಅರ್ಜಿ ಕೊಡ್ತೀವಿ. ಅದು ಏನಿದೆ ಸರ್, ಅದಲ್ಲಿ ಏನಿದೆ ಸರ್? ಏನು ಗವರ್ಮೆಂಟ್ ಟು ಡಿಸೈಡ್. ಸರ್, ನ್ಯೂನತೆ ಏನಿದೆ ಸರ್ ಅಲ್ಲಿ? ಐ ಆಮ್ ನಾಟ್ ಇನ್ ಅ ಪೊಸಿಷನ್ ಟು ಕಮೆಂಟ್ ಆನ್ ದಿಸ್ ನೌ, ಬಟ್ ನಾವು ಡೀಟೇಲ್ಸ್ ಆಗಿ ಪರಿಶೀಲನೆ ಮಾಡಿಬಿಟ್ಟು ಕಮಿಟಿ ಸರ್ಕಾರಕ್ಕೆ ವರದಿ ಕೊಡ್ತಾರೆ. ಸರ್ಕಾರ ಅದನ್ನ ಯಾವ ರೀತಿಯಲ್ಲಿ ಪಬ್ಲಿಷ್ ಮಾಡಬೇಕು ಇಲ್ವೋ ಅವರ ಅದು ದಿಸ್ ಇಸ್ ಸಮಥಿಂಗ್ ವಿಚ್ ಗವರ್ಮೆಂಟ್ ಹ್ಯಾಸ್ ಆಸ್ಕ್ಡ್ ಅಸ್. ಐ ಕ್ಯಾನಾಟ್ ಈಗ ನಾನು ಹೇಳಲಿಕ್ಕೆ ಬರಲ್ಲ. ಸರ್ಕಾರ ಮಟ್ಟದಲ್ಲಿ ಅವರು ಒಂದ್ಸರಿ ನೋಡ್ಕೊಂಡು ಅವರು ತೀರ್ಮಾನ ಮಾಡಬೇಕು. ಬಗ್ಗೆ ಕುಲಂಕುಷವಾಗಿ ಏನೆಲ್ಲ ಇದೆ, ಏನೆಲ್ಲ ಫೆಸಿಲಿಟೀಸ್ ಇದೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿಬಿಟ್ಟು ಸರ್ಕಾರಕ್ಕೆ ವರದಿ ಕೊಡ್ಲಿಕ್ಕೆ ಹೇಳಿದ್ರು. ಸರ್ಕಾರಕ್ಕೆ ಭದ್ರತಾ ಸುರಕ್ಷತಾ ದೃಷ್ಟಿಯಿಂದ ನಾಳಿನ ಕ್ರಿಕೆಟ್ಗೆ ಅನುಮತಿ ದೊರೆತಿಲ್ಲ ಅನ್ನುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಮಹೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಹೇಳಿ, ನಾಳಿನ ಒಂದು ಮ್ಯಾಚ್ಗೆ ಬ್ರೇಕ್ ಬಿದ್ದಿರುವಂತಹ ಸುದ್ದಿ ಅಭಿಮಾನಿಗಳಲ್ಲಿ ಸಾಕಷ್ಟು ನಿರಾಸೆಯನ್ನು ಮೂಡ್ತಿದೆ. ಒಂದು ರೀತಿ ಕರ್ನಾಟಕದ ಕ್ರಿಕೆಟ್ ಅಭಿಮಾನಿಗಳಿಗೆ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಎಸ್ ಮಂಜರಿ, ಈಗಾಗಲೇ ನೋಡ್ಬೋದು ಎಲ್ಲೋ ಒಂದ್ ಕಡೆ RCB ಕಪ್ ಗೆದ್ದಾಗ ಇಲ್ಲಾದಂತ ದುರಂತದಿಂದ ಎಲ್ಲೋ ಒಂದ್ ಕಡೆ ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಒಂದ್ ರೀತಿ ಕೆಟ್ಟ ಹೆಸರು ಬಂದಿರುವಂತದ್ದು. ಯಾವುದೇ ಮ್ಯಾಚ್ ಕೂಡ ನಡೆಯೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಅವತ್ತಿನ ದಿನ ಸಾವಾದಂತಹ ಏನೊಂದು ಕ್ರೀಡಾ ಪ್ರೇಮಿಗಳಿಗೆ ಒಂದ್ ರೀತಿಯಲ್ಲಿ ತುಂಬಾನೇ ನೋವಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಇಲ್ಲಿನ ಭದ್ರತೆ ವ್ಯವಸ್ಥೆಯಲ್ಲಿ ತುಂಬಾ ಕೆಟ್ಟದಾಗಿದೆ ಅಂತ ಕೂಡ ಕೆಲವು ವರದಿಗಳು ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ನಾಳೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಕೊಹ್ಲಿ ಅವರು ದೆಹಲಿ ಪರ ಆಡ್ತಾ ಇದ್ದಾರೆ. ಆಂಧ್ರ ದೆಹಲಿ ಮ್ಯಾಚ್ಗಳಿತ್ತು, ಅಂದ್ರೆ ವಿಜಯ್ ಹಜಾರೆ ಟ್ರೋಫಿ ಇತ್ತು. ಆ ಟ್ರೋಫಿನ ನಾಳೆ ಚಿನ್ನಸ್ವಾಮಿ ಕ್ರೀಡಾಂಗಣ ಆಯೋಜನೆ ಮಾಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಹಾಗೂ GB ಅಧಿಕಾರಿಗಳು ಕೊಟ್ಟಂತ ರಿಪೋರ್ಟ್ ಇಂದ ಎಲ್ಲೋ ಒಂದ್ ಕಡೆ ಗೃಹ ಇಲಾಖೆ ನಾಳಿನ ಮ್ಯಾಚ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯೋದಿಲ್ಲ, ಅದು ದೇವನಹಳ್ಳಿಗೆ ವರ್ಗಾವಣೆ ಮಾಡಿದೀವಿ, ಅಲ್ಲಿ NCL ಗ್ರೌಂಡ್ ಇದೆ, ಅಲ್ಲಿ ಮಾಡೋದಕ್ಕೆ ಮುಂದಾಗಿದೀವಿ ಅಂತ ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿರೋದು. ಪ್ರಮುಖವಾಗಿ GB ಆಗಿರ್ಬೋದು ಅಥವಾ ಅಗ್ನಿಶಾಮಕ ದಳವಾಗಿರ್ಬೋದು, ಪೊಲೀಸ್ ಇಲಾಖೆ ಕೊಟ್ಟಂತ ಲೋಪದೋಷಗಳಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ತುಂಬಾ ಕೊರತೆ ಇದೆ, ಭದ್ರತಾ ವ್ಯವಸ್ಥೆ ಕೊಡೋದಕ್ಕೂ ಕೂಡ ಸ್ವಲ್ಪ ಕಷ್ಟಕರ ಆಗಿದೆ, ಆಗ ಅಗ್ನಿಶಾಮಕ ದಳ ವಾಹನಗಳು ಬಂದು ಹೋಗೋದಕ್ಕಾಗೋದಿಲ್ಲ ಅಂತ ಈ ರೀತಿ ರಿಪೋರ್ಟ್ಗಳು ಕೊಟ್ಟಿರುತ್ತದೆ. ಈ ಹಿನ್ನೆಲೆಯಲ್ಲಿ ಈಗ ಗೃಹ ಇಲಾಖೆ ಮ್ಯಾಚ್ ಅನ್ನು ದೇವನಹಳ್ಳಿಗೆ ವರ್ಗಾವಣೆ ಮಾಡಿರುವಂತದ್ದು. ಮಂಜರಿ. ಎಸ್ ಮಹೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.